ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಪೀರಿಯಡ್ಸ್ ಟೈಮಲ್ಲಿ ಓವರ್ ಬ್ಲೀಡಿಂಗ್ ಆಗ್ತಾ ಇದ್ರೆ ಯಾವ ಮನೆಮದ್ದು ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ತುಂಬ ಜನಕ್ಕಿರೋ ಪ್ರಾಬ್ಲಮ್ ಇದು. ಓವರ್ ಬ್ಲೀಡ್ ಆಗ್ತಾ ಇರುತ್ತೆ. ಒಬ್ರೊಬ್ರಿಗಂತೂ 10 ದಿನ ಆದರೂ ಕಡಿಮೆ ಆಗ್ತಾನೆ ಇರಲ್ಲ, ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಅದಕ್ಕೆಲ್ಲ ಪರಿಹಾರ ಹೇಳ್ತೀನಿ, ಕೇಳಿ ಫ್ರೆಂಡ್ಸ್. ಮೊದಲನೇ ಮನೆಮದ್ದು ಬಾಳೆ ಹೂವು. ಎಲ್ಲರಿಗೂ ಗೊತ್ತಿರುತ್ತೆ, ಇವಾಗ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗ್ತಾ ಇದೆ. ಬಾಳೆ ಹೂವು ಇರುತ್ತಲ್ವ, ಬಾಳೆ ಹೂವು ತೊಗೊಂಡು ಬಂದು ಒಂದು 50 ಗ್ರಾಮ್ ಅಷ್ಟು ಬೇಕು. 50 ಗ್ರಾಮ್ ಅಷ್ಟು ತೊಗೊಬಂದು ಚೆನ್ನಾಗಿ ಅದನ್ನ ಪೇಸ್ಟ್ ಥರ ಮಾಡಿಕೊಂಡು ಅದ್ರ ರಸ ತೊಗೋಬೇಕು ಫ್ರೆಂಡ್ಸ್. ಬಾಳೆ ಹೂವಿನ ರಸ 50 ಗ್ರಾಮು, ಅದಕ್ಕೆ ಮೊಸರು 50 ಗ್ರಾಮ್, ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ದಿನ ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ, ಅಂದರೆ ರಾತ್ರಿ ಒಂದ್ಸಲ ತೊಗೋಬೇಕು. ಊಟ ಆದಮೇಲೆ, ಊಟ ಆಗಿ ಒಂದು ಅರ್ಧ ಗಂಟೆ, ಮಿನಿಮಮ್ ಅರ್ಧ ಗಂಟೆ ಬ್ರೇಕ್ ಕೊಡಬೇಕು, ಅದು 1 ಗಂಟೆ ಬೆಸ್ಟ್. ಊಟ ಆಗಿ 1 ಗಂಟೆ ಆದಮೇಲೆ ಇದನ್ನು ತಗೊಳ್ಳಿ. ಡೈಲಿ ತೊಗೊಳೋದ್ರಿಂದ ನಿಮಗೆ ಎಷ್ಟೇ ಓವರ್ ಬ್ಲೀಡಿಂಗ್ ಆಗ್ತಿದ್ರೂ ಸ್ಟಾಪ್ ಆಗುತ್ತೆ. ಇದನ್ನು ನಿಮಗೆ ಪೀರಿಯಡ್ಸ್ ಆಗೋದಕ್ಕಿಂತ ಒಂದು 3-4 ದಿನ ಮುಂಚೆಯಿಂದ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಪೀರಿಯಡ್ಸ್ ಸ್ಟಾಪ್ ಆಗುತ್ತಲ್ಲ, ಅಲ್ಲಿವರೆಗೂ ಮಾಡಬೇಕು. ಹೀಗೆ ಒಂದು 2 ತಿಂಗಳು ಮಾಡಿ, 2ರಿಂದ 3 ತಿಂಗಳು ಮಾಡಿ, ನಿಜವಾಗ್ಲೂ ನಿಮಗೆ ಪೀರಿಯಡ್ಸ್ ಎಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಆಗುತ್ತೆ. ಪೀರಿಯಡ್ಸ್ ಪ್ರಾಬ್ಲಮ್ಸ್ ಏನಾರು ಇದ್ದರೂ ಕಂಟ್ರೋಲ್ ಆಗೋಗುತ್ತೆ. ಇನ್ನೊಂದು ಎರಡನೇ ಮನೆಮದ್ದು ಕುಂಬಳಕಾಯಿ. ಕುಂಬಳಕಾಯಿ ಎಲ್ಲರಿಗೂ ಗೊತ್ತಿರುತ್ತೆ. ಕುಂಬಳಕಾಯಿ ಬೀಜನೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಅದನ್ನು ತಿನ್ಬೋದು. ಕುಂಬಳಕಾಯಿ ರಸ ಬೇಕು ನಮ್ಗೆ. ಇವಾಗ ಫಸ್ಟು ಮೇಲ್ಗಡೆ ಸಿಪ್ಪೆಲ್ಲೂ ನೀಟಾಗಿ ಎಡೆದು ಒಳಗಡೆದನ್ನ ಪೇಸ್ಟ್ ಥರ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ಹಿಂಡಿದ್ರೆ ನಿಮಗೆ ಅದರ ರಸ ಸಿಗುತ್ತೆ. ಕುಂಬಳಕಾಯಿ ರಸ 100 ml. ಹಾಲಲ್ಲಿ ಹಸಿ ಹಾಲು ಬೇಕು ಫ್ರೆಂಡ್ಸ್, ಕಾಯಿಸಿರಬಾರ್ದು. ಹಸಿ ಹಾಲು 100 ml. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಗ್ಗೆ ಒಂದ್ಸಲ, ರಾತ್ರಿ ಒಂದ್ಸಲ, ಊಟ ಆದಮೇಲೆ ತಗೋಬೇಕು. ಊಟ ಆದಮೇಲೆ ಅಂದರೆ 1 ಅವರ್ ಬಿಟ್ಟು ಕುಡಿಬೇಕು. ಹೀಗೆ ಮಾಡೋದ್ರಿಂದನೂ ನಿಮಗೆ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಆ್ಯಂಡ್ ಮೂರನೇದು, ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ತುಂಬ ಕಂಟಿನ್ಯೂಸ್ಗೆ 10ರಿಂದ 15 ದಿನ ಬ್ಲೀಡ್ ಆಗ್ತಾ ಇರುತ್ತಲ್ಲ, ಓವರ್ ಬ್ಲೀಡ್ ಆಗ್ತಾ ಇದ್ದರೆ ಅವ್ರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಟ್ರೈ ಮಾಡಿ. ಅಶೋಕ ಮರದ ತೊಗಟೆಯ ಪೌಡರ್ ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಅದು 25 ಗ್ರಾಮ್, ನೀರು 200 ml, ಹಾಲು 50 ml. ಇಷ್ಟನ್ನು ತಗೋಬೇಕು. ಫಸ್ಟು ಒಂದು ಪಾತ್ರೆಯಲ್ಲಿ ಅಶೋಕ ಮರದ ತೊಗಟೆಯ ಪೌಡರ್ನ ಹಾಕಿ ಅದಕ್ಕೆ ನೀರು 200 ml ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಎಲ್ಲಿವರೆಗೂ ಕುದಿಸ್ಬೇಕು ಅಂದರೆ ಈ 200 ml ನೀರು 50 ml ಆಗಬೇಕು. ಅಂದರೆ ಅರ್ಧಕ್ಕಿಂತ ಕಡಿಮೆ ನೀರಾಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಅದಕ್ಕೆ ಇವಾಗ ಆಲ್ಮೋಸ್ಟ್ 50 ml ಬಂದ ತಕ್ಷಣ ನಿಮಗೆ 50 ml ಅಷ್ಟು ಹಾಲು ಅಂದರೆ ಕಾಯಿಸಿರೋ ಹಾಲು ಹಾಕ್ಬೋದು ಅಥವಾ ಹಸಿ ಹಾಲಾರು ಹಾಕ್ಬೋದು. ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಮತ್ತು ಈ 100 ml ಆಗಿರುತ್ತಲ್ವ ಇವಾಗ, ಅಂದರೆ ಮುಂಚೆ 50 ml ಇತ್ತು, ನಂತರ ಹಾಲು ಹಾಕಿದ್ಮೇಲೆ ಮತ್ತೆ 50 ml ಅಂದರೆ 100 ml ಆಗಿರುತ್ತಲ್ಲ, ಇದು ಇವಾಗ ಮತ್ತೆ ಅರ್ಧ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಅಂದರೆ ಓನ್ಲಿ ಹಾಲು ಮಾತ್ರ ಮಿಕ್ಬೇಕು ನಮಗೆ. 40ರಿಂದ 50 ml ಆಗೋವರೆಗೂ ಚೆನ್ನಾಗಿ ಮತ್ತೆ ಕುದಿಸ್ಬೇಕು. ಕುದಿಸಾದ್ಮೇಲೆ ತಣ್ಣಗೆ ಆದಮೇಲೆ ಫಿಲ್ಟರ್ ಮಾಡ್ಕೊಳ್ಳಿ. ಇದನ್ನ ಯಾವಾಗಲೂ ತಣ್ಣಗಿರ್ಬೇಕಾದ್ರೆ ಕುಡಿಬೇಕು, ಬಿಸಿಯಾಗಿ ಕುಡಿಬಾರ್ದು. ಅದು ಅಲ್ದಲೆ ಇದನ್ನ ಬೆಳಗ್ಗೆ ಮಾತ್ರ ತಗೋಬೇಕು, 2 ಟೈಮ್ಸ್ ತಗೋಬಾರ್ದು. ಬೆಳಗ್ಗೆ ಮಾತ್ರನೇ ಒಂದು ಸರಿಗೆ 20ರಿಂದ 30 ml ಅಷ್ಟು ಸಾಕಾಗುತ್ತೆ. 20ರಿಂದ 30 ml ಅಷ್ಟು ಈ ಕಷಾಯನ ಕುಡಿಬೇಕು. ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್, ಪೀರಿಯಡ್ಸ್ಗಿಂತ 3-4 ದಿನ ಮುಂಚೆಯಿಂದ ಸ್ಟಾರ್ಟ್ ಮಾಡಿ. ಆ ಪೀರಿಯಡ್ಸ್ ಸ್ಟಾಪ್ ಆದ ತಕ್ಷಣ ಇದನ್ನು ಸ್ಟಾಪ್ ಮಾಡಿ. ಇದನ್ನು ಬೆಳಗ್ಗೆ ಮಾತ್ರ, ಊಟ ಆದಮೇಲೆ 1 ಅವರ್ ಆದಮೇಲೆ ಮಾತ್ರ ತಗೋಬೇಕು. ಇದು ನಿಜವಾಗ್ಲೂ ಚೆನ್ನಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಮನೆಮದ್ದು ಮುಲೇತಿ ಪೌಡರ್. ಜ್ಯೇಷ್ಠ ಮಧು ಅಂತ ಕನ್ನಡದಲ್ಲಿ ಕರೀತಾರೆ, ಸಂಸ್ಕೃತದಲ್ಲಿ ಮಧು ST, ಆ್ಯಂಡ್ ಇಂಗ್ಲೀಷಲ್ಲಿ ಲಿಕ್ವರೈಸ್ ಅಂತಲೂ ಕರೀತಾರೆ. ಇದು ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಇದನ್ನ 10 ಗ್ರಾಮ್ ಅಷ್ಟು ತಗೊಬನ್ನಿ. ಅಂದರೆ ಅದು ಪೌಡರ್ ಸಿಗುತ್ತೆ 10 ಗ್ರಾಮು. ಅಂದರೆ ಕ್ಯಾಂಡಿ ಶುಗರ್ ಮೀನ್ಸ್ ಕಲ್ಸಕ್ಕರೆ 20 ಗ್ರಾಮ್ ಅಷ್ಟು ತಗೊಬನ್ನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ದಿನ 3 ಸಲ ತಗೋಬೇಕು. 3 ಸಲ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಸ್ಪೂನ್ ಸಾಕಾಗುತ್ತೆ ಫ್ರೆಂಡ್ಸ್. ಅರ್ಧ ಸ್ಪೂನ್ ಮಾತ್ರ ತೊಗೊಳ್ಳಿ 3 ಟೈಮು. ಊಟ ಆದಮೇಲೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಹೀಗೆ ಪೀರಿಯಡ್ಸ್ ಟೈಮಲ್ಲಿ ಮಾಡಿ ಸಾಕು. ಅಂದರೆ ಪೀರಿಯಡ್ಸ್ 1 ದಿನ ಮುಂಚೆ, 2 ದಿನ ಮುಂಚೆ ಸ್ಟಾರ್ಟ್ ಮಾಡಿ, ಪೀರಿಯಡ್ಸ್ ಸ್ಟಾರ್ಟ್ ಆದ ತಕ್ಷಣ ಸ್ಟಾಪ್ ಮಾಡಿ. ಓಕೆನಾ? ಇದನ್ನು ಅಷ್ಟು 2ರಿಂದ 3 ತಿಂಗಳು ಮಾಡಬೇಕು. ಮುಂದಿಂದು 1 ಸ್ಪೂನಷ್ಟು, 1 ಟೀ ಸ್ಪೂನಷ್ಟು ಜೇನುತುಪ್ಪ, 1 ಟೀ ಸ್ಪೂನಷ್ಟು ತುಳಸಿ ರಸನೂ ಕಾಮನ್ ಆಗಿ ಸಿಗುತ್ತೆ. ಜೇನುತುಪ್ಪನೂ ಎಲ್ಲರ ಮನೆಯಲ್ಲೂ ಇರುತ್ತೆ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ದಿನ 2 ಸಲ ತಗೋಬೇಕು, ಬೆಳಗ್ಗೆ ಮತ್ತು ರಾತ್ರಿ. ಓಕೆನಾ? ಹೀಗೆ ಮಾಡೋದ್ರಿಂದನೂ ನಿಮಗೆ ಬೇಗ ಪೀರಿಯಡ್ಸ್ ನೋವು ಕಡಿಮೆ ಆಗುತ್ತೆ, ಅದೇ ಥರ ಬ್ಲೀಡಿಂಗು ಕಡಿಮೆ ಆಗುತ್ತೆ. ಮುಂದಿನ ಮನೆಮದ್ದು, 1 ಗ್ಲಾಸ್ ಹಾಲಿಗೆ 1 ಟೀ ಸ್ಪೂನಷ್ಟು ಮೆಂತೆಕಾಳು ಹಾಕಿ ಚೆನ್ನಾಗಿ ಕುದಿಸ್ಬೇಕು.
ಒಂದು ಬೌಲ್ ಇಟ್ಕೊಳ್ಳಿ. ಬೌಲ್ಗೆ 1 ಗ್ಲಾಸಷ್ಟು ಹಾಲು ಹಾಕಿ, ಅಂದರೆ ಒಂದು 200 ml ಅಷ್ಟು ಹಾಲು ಹಾಕ್ಬಿಟ್ಟು ಅದಕ್ಕೆ 1 ಟೀ ಸ್ಪೂನಷ್ಟು ಸಾಕಾಗುತ್ತೆ ಮೆಂತ್ಯ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಕುದಿಸ್ಬೇಕು. ಕುದಿಸಾದ್ಮೇಲೆ ಅದನ್ನು ತಣ್ಣಗೆ ಮಾಡಿ ಫಿಲ್ಟರ್ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡ್ಕೊಂಡು ಉಗುರು ಬೆಚ್ಚಗಿರುವಾಗ ಅದಕ್ಕೆ ಕಲ್ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. ಹೀಗೆ ಮಾಡೋದ್ರಿಂದನೂ ನಿಮಗೆ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಸೇಮ್ ಪ್ರೋಸೆಸ್ ಫ್ರೆಂಡ್ಸ್, ಎಲ್ಲದೂ ಬೆಳಗ್ಗೆ ಮಧ್ಯಾಹ್ನ 2 ಸಲ ತೊಗೋಬೇಕು. ನಾನು 1 ಸಲ ತೊಗೊಳೋದಾದರೆ ಮೆನ್ಷನ್ ಮಾಡ್ತೀನಿ. ಆಮೇಲೆ ಎಲ್ಲನೂ ಬೆಳಗ್ಗೆ ರಾತ್ರಿ ಅಂತ ಹೇಳಿದ್ರೆ ಊಟ ಆದಮೇಲೆ ಮಾಡಬೇಕು. ಊಟಕ್ಕಿಂತ ಮುಂಚೆ ಅಲ್ಲ, ಊಟ ಆದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಕುಡಿಬೇಕು. ಓಕೆನಾ? ಮುಂದಿನ ಮನೆಮದ್ದು ಶುಂಠಿ ಕಷಾಯ. ಎಲ್ಲರಿಗೂ ಗೊತ್ತಿರುತ್ತೆ, ಕಾಮನಾಗಿ ಶುಂಠಿ ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದನೂ ದಿನ 2 ಸಲ ಕುಡೀರಿ ಊಟ ಆದಮೇಲೆ. ಇದರಿಂದನೂ ನಿಮಗೆ ಪೀರಿಯಡ್ಸ್ ಪೇಯ್ನ್, ಹೊಟ್ಟೆ ನೋಯ್ತಾ ಇರುತ್ತೆ ತುಂಬ, ಅದೆಲ್ಲ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಬ್ಲೀಡಿಂಗು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಚಕ್ಕೆ ಪೌಡರು. ಚಕ್ಕೆ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಪೌಡರ್ ತೊಗೊಂಡು ಒಂದು ಸ್ಪೂನಷ್ಟು ಜೇನುತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ತಿನ್ಬೋದು. ಅಥವಾ ಬೇಡ ನಮ್ಗೆ ಹಾಗೆ ತಿನ್ನೋಕ್ಕಾಗಲ್ಲ ಅಂದರೆ ಕಷಾಯ ಮಾಡ್ಕೊಂಡು ಕುಡಿಬೋದು. ಆಮೇಲೆ ದಾಲ್ಚಿನ್ನಿ ಚಕ್ಕೆ ಪೌಡರ್ ತೊಗೊಂಡು 1 ಗ್ಲಾಸ್ ನೀರಿಗೆ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ಆಮೇಲೆ ಫಿಲ್ಟರ್ ಮಾಡಿಕೊಂಡು ಉಗುರು ಬೆಚ್ಚಗಿರುವಾಗ ಅದಕ್ಕೆ ಜೇನುತುಪ್ಪ ಸೇರಿಸ್ಕೊಂಡು ಕುಡೀರಿ. ಅಂದರೆ ಇವಾಗ ಚಕ್ಕೆ ಟೀ ಅಂತನಾದ್ರು ಹೇಳ್ಬೋದು. ದಾಲ್ಚಿನ್ನಿ ಚಕ್ಕೆ ಟೀ ಅಥವಾ ಕಷಾಯ ಮಾಡ್ಕೊಂಡಾದರೂ ಕುಡಿಬೋದು, ಅಥವಾ ಹಾಗೆ ತಿನ್ಬೋದು, ನಿಮ್ಮ ಇಷ್ಟ. ಹೀಗೆ ಮಾಡೋದ್ರಿಂದನೂ ನಿಮಗೆ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ನಾನು ಶುಂಠಿ ಕಷಾಯ ಹೇಳಿದ್ನಲ್ಲ, ಅದಕ್ಕೂ ಅಷ್ಟೇ ಹಾಗೆ ಕುಡಿಯೋಕ್ಕಾಗಲ್ಲ ಅಂತಂದರೆ ಜೇನುತುಪ್ಪ ಸೇರಿಸ್ಕೊಂಡು ಕುಡಿಬೋದು. ಮುಂದಿನ ಮನೆಮದ್ದು ಧನಿಯಾ ಬೀಜ. ಧನಿಯಾ ಬೀಜ ಒಂದು 20 ಗ್ರಾಮ್, ಅಂದರೆ 1 ಟೀ ಸ್ಪೂನ್ ಸಾಕಾಗುತ್ತೆ. ಟೀ ಸ್ಪೂನ್ ತೊಗೊಳ್ಳಿ. ಅದಕ್ಕೆ 200 ml ಅಷ್ಟು ನೀರು 200 ml ಅಷ್ಟು ನೀರು ತೊಗೊಂಡು ಆ 1 ಸ್ಪೂನಷ್ಟು ಧನಿಯಾ ಬೀಜನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ 5ರಿಂದ 10 ನಿಮಿಷ ಆಮೇಲೆ ಫಿಲ್ಟರ್ ಮಾಡಿಕೊಂಡು ಉಗುರು ಬೆಚ್ಚಗಿರುವಾಗ ಆ ನೀರನ್ನ ಕುಡಿಬೇಕು. ದಿನ 2 ಸಲ ಕುಡಿಬೇಕು. ಹೀಗೆ ಮಾಡೋದ್ರಿಂದನೂ ನಿಮಗೆ ಪೀರಿಯಡ್ಸ್ ನೋವು ಕಡಿಮೆ ಆಗುತ್ತೆ, ಬ್ಲೀಡಿಂಗು ಕಡಿಮೆ ಆಗುತ್ತೆ. ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೋಬೋದು. ಬೆಟ್ಟದ ನೆಲ್ಲಿಕಾಯಿ ತೊಗೊಬಂದು ಜ್ಯೂಸ್ ಮಾಡ್ಕೊಳ್ಳಿ. ಅದನ್ನ ಬೇಕಾದ್ರೆ ಕನ್ಸ್ಯೂಮ್ ಮಾಡ್ಕೊಳ್ಳಿ. ಆದರೆ ಫ್ರೆಶ್ ಆಗಿ ಡೈಲಿ ಮಾಡ್ಕೋಬೇಕು. ನಿಮ್ಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಈಗ ಪತಾಂಜಲಿ ಪ್ರಾಡಕ್ಟ್ಸು, ಬೇರೆ ತುಂಬ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತಾ ಇದೆ. ಆಮ್ಲಾ ಜ್ಯೂಸ್ ಅಂತ ಸಿಗುತ್ತೆ. ಇದನ್ನ ಡೈಲಿ 2 ಟೀ ಸ್ಪೂನ್ ಅಷ್ಟು ಬೆಳಗ್ಗೆ ಮತ್ತು ರಾತ್ರಿ ಕುಡಿಯೋದ್ರಿಂದನೂ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ನಮಗೆ ಅದು ಸಿಗ್ತಾ ಇಲ್ಲ, ನಮಗೆ ಜ್ಯೂಸ್ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ಅಂತಂದರೆ ನೀವು ಡೈಲಿ 2 ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದನೂ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಸರಿ ಹೋಗುತ್ತೆ. ಮುಂದಿನ ಮನೆಮದ್ದು ಮಸ್ಟರ್ಡ್ ಸೀಡ್ಸ್, ಅಂದರೆ ಸಾಸಿವೆ ಪೌಡರ್ ಮಾಡ್ಕೋಬೇಕು. ಸಾಸಿವೆ ಪೌಡರ್ ಅರ್ಧ ಸ್ಪೂನು, 1 ಗ್ಲಾಸ್ ಉಗುರು ಬೆಚ್ಚಗಿರೋ ಹಾಲು. 2 ಉಗುರು ಬೆಚ್ಚಗಿರೋ ಹಾಲಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಕಾಗುತ್ತೆ. ಅದ್ರ ಪೌಡರ್ ಹಾಕೊಳ್ಳಿ. ಸಾಸಿವೆ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಬೇಕು. ಡೈಲಿ 2 ಸಲ ಕುಡಿಯೋದ್ರಿಂದನೂ ನಿಮಗೆ ಓವರ್ ಬ್ಲೀಡ್ ಕಡಿಮೆ ಆಗೋಗುತ್ತೆ. ಆ್ಯಪಲ್ ಸೈಡರ್ ವಿನಿಗರ್ ಇತ್ತೀಚೆಗೆ ಎಲ್ಲರ ಮನೆಯಲ್ಲೂ ಕಾಮನ್ ಆಗಿರುತ್ತೆ. ಇಲ್ಲಾಂದರೆ ಸೂಪರ್ ಮಾರ್ಕೆಟಲ್ಲಿ ನಿಮಗೆ ಸಿಗುತ್ತೆ. ಇದನ್ನ 1 ಅಥವಾ 2 ಟೀ ಸ್ಪೂನಷ್ಟು ಆ್ಯಪಲ್ ಸೈಡರ್ ವಿನಿಗರ್ನ 1 ಗ್ಲಾಸ್ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ ಬೆಳಗ್ಗೆ ಮತ್ತು ರಾತ್ರಿ. ಅದರಿಂದನೂ ನಿಮಗೆ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಇನ್ನೊಂದು ಬೆಸ್ಟ್ ಕಾಮನ್ ಹಳ್ಳಿ ಕಡೆ ಎಲ್ಲ ಸಿಗೋದು ಅಂತಂದರೆ ಕಬ್ಬಿನ ಹಾಲನ್ನ 1 ಗ್ಲಾಸ್ ಡೈಲಿ 1 ಗ್ಲಾಸ್ ಕುಡಿಯೋದ್ರಿಂದ, 1 ಗ್ಲಾಸ್ ಸಾಕಾಗುತ್ತೆ. 1 ಗ್ಲಾಸ್ ಡೈಲಿ ಕುಡಿಯೋದ್ರಿಂದನೂ ನಿಮಗೆ ಪೀರಿಯಡ್ಸ್ ಓವರ್ ಬ್ಲೀಡಿಂಗ್ ಆಗೋದೆಲ್ಲ ಕಡಿಮೆ ಆಗುತ್ತೆ. ಆದರೆ ನಿಮಗೆ ಪೀರಿಯಡ್ಸ್ಗಿಂತ ಒಂದು ವಾರ ಅಥವಾ ಒಂದು 10 ದಿನ ಮುಂಚೆಯಿಂದ ಸ್ಟಾರ್ಟ್ ಮಾಡಿ. ಹೀಗೆ ಬೇಕಾದ್ರೆ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಕಡಿಮೆ ಆಗುತ್ತೆ, ವರ್ಕ್ ಆಗುತ್ತೆ. 1 ವಾರ ಅಥವಾ 10 ದಿನ ಮುಂಚೆಯಿಂದ ಡೈಲಿ 1 ಗ್ಲಾಸ್ ಕಬ್ಬಿನ ಹಾಲು ಕುಡಿತಾ ಇರಿ. ಇದರಿಂದನೂ ನಿಮಗೆ ಓವರ್ ಬ್ಲೀಡ್ ಆಗೋದು, ನಿಮಗೆ ಮೆನ್ಸಸ್ ಟೈಮಲ್ಲಿ ತುಂಬ ಹೊಟ್ಟೆ ನೋಯ್ತಾ ಇರುತ್ತೆ, ಸುಸ್ತಾಗ್ತಿರುತ್ತೆ, ಎಲ್ಲ ಕಡಿಮೆ ಆಗುತ್ತೆ. ಮುಂದಿನ ಮನೆಮದ್ದು 2 ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ನಾವು 1 ಗ್ಲಾಸ್ ಆರೆಂಜ್ ಜ್ಯೂಸ್ಗೆ, ಕಿತ್ತಳೆ ಹಣ್ಣಿನ ಜ್ಯೂಸ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಬೇಕು. ಹೀಗೆ ದಿನಕ್ಕೆ ಅಟ್ಲೀಸ್ಟ್ 2ರಿಂದ 3 ಸಲನಾದರೂ ಮಾಡಲೇಬೇಕು. ಒಂದು ದಿನಕ್ಕೆ, ಅಂದರೆ 5 ದಿನ ಫ್ರೆಂಡ್ಸ್ ಹೇಳ್ತಾ ಇರೋದು ಪೀರಿಯಡ್ಸ್ ಟೈಮಲ್ಲಿ. ಪೀರಿಯಡ್ಸ್ ಆಗಿಂತ 1 ದಿನ ಮುಂಚೆಯಿಂದ ಸ್ಟಾರ್ಟ್ ಮಾಡಿ, ಪೀರಿಯಡ್ಸ್ ಆದಮೇಲೆ ಬೇಕಾದ್ರೆ ಸ್ಟಾಪ್ ಮಾಡ್ಬೋದು. ದಿನ ಕುಡಿದ್ರೆ ಒಳ್ಳೆಯದೇ. ದಿನ ತೊಗೊಂಡು ಬಂದು ಕುಡಿಯೋಕ್ಕಾಗಲ್ಲ ಅನ್ನೋರು ಹೀಗೆ ಮಾಡ್ಬೋದು. ಅಂದರೆ 1 ಗ್ಲಾಸ್ ಕಿತ್ತಳೆ ಹಣ್ಣಿನ ರಸಕ್ಕೆ 2 ಟೇಬಲ್ ಸ್ಪೂನಷ್ಟು, ಅಂದರೆ ಸ್ವಲ್ಪ ದೊಡ್ಡ ಚಮಚ ಬೇಕು, 2 ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದಿನ 2ರಿಂದ 3 ಸಲ ಕುಡೀರಿ. ಅಂದರೆ 3 ಗ್ಲಾಸ್ ಕುಡಿಬೇಕು ಅಂತ ಅರ್ಥ. ಓಕೆ, ಹೀಗೆ ಮಾಡೋದ್ರಿಂದ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಸರಿ ಹೋಗುತ್ತೆ. ಇನ್ನು ಮೂಲಂಗಿ ಎಲ್ಲರ ಮನೇಲೂ ಇರುತ್ತೆ. ಮೂಲಂಗಿ ಒಂದು 2ರಿಂದ 3 ಮೂಲಂಗಿ ತೊಗೊಂಡು ಚೆನ್ನಾಗಿ ತೊಳೆದು ಮೇಲೆ ಸಿಪ್ಪೆ ಎಲ್ಲ ತೆಗೆದು ಪೇಸ್ಟ್ ಮಾಡ್ಕೊಳ್ಳಿ. ಆ ಪೇಸ್ಟ್ನ 1 ಕಪ್ ಮಜ್ಜಿಗೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ
ತೊಗೋಬೇಕು. ಅಂದರೆ ಒಂದೇ ಸಲ ತೊಗೊಳಕ್ಕಾಗಲ್ಲ, ನನಗೂ ಗೊತ್ತು ಅದೊಂಥರ ಇರುತ್ತೆ, ನಾನು ಕುಡ್ದಿದ್ದೀನಿ. ಸೊ ಅದಕ್ಕಿಂತ ಬೆಟರ್ ಸ್ವಲ್ಪ ಬೆಳಗ್ಗೆ ಅಂದರೆ ಥ್ರೂ ಔಟ್ ದ ಡೇ ಅಂದರೆ ಫುಲ್ ಆ ದಿನ ಪೂರ್ತಿ ಕುಡಿಬೋದು. ಅದನ್ನು ಮಿಕ್ಸ್ ಮಾಡಿ ಇಟ್ಕೊಬಿಡಿ. ಇಟ್ಕೊಂಡು ಆದಮೇಲೆ ಅದನ್ನ ಬೆಳಗ್ಗೆ ಸ್ವಲ್ಪ ಕುಡೀರಿ, ಮಧ್ಯಾಹ್ನ ಸ್ವಲ್ಪ ಕುಡೀರಿ, ಸಂಜೆ ಸ್ವಲ್ಪ ಕುಡೀರಿ, ಹಾಗೆ ಒಟ್ಟಲ್ಲಿ ಮುಗಿಸ್ಬಿಡಿ. ಆ ಒಂದು ಗ್ಲಾಸ್ ಮಜ್ಜಿಗೆನ ಮುಗಿಸ್ಬಿಡಿ ಕಷ್ಟಪಟ್ಟಾದರೂ. ಹೀಗೆ 5 ದಿನ 6 ದಿನ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್. ಇನ್ನೊಂದು ಬೆಸ್ಟ್ ಅಂತ ಅಂದರೆ 1 ಟೀ ಸ್ಪೂನಷ್ಟು ಫೆನಲ್ ಸೀಡ್ಸ್ ಅಂತಂದರೆ ಸೋಂಪು ಪೌಡರ್ಗೆ 1 ಗ್ಲಾಸ್ ಒಂದು ಗ್ಲಾಸ್ ನೀರಿಗೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅಂದರೆ 1 ಟೀ ಸ್ಪೂನಷ್ಟು ಸೋಂಪು ಪೌಡರು ಅಥವಾ ಸೋಂಪುನಾರು ಇಟ್ಕೊಂಡಿದ್ರೆ ಓಕೆ. ಸೋಂಪನ್ನ 1 ಗ್ಲಾಸ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಒಂದು 5-10 ನಿಮಿಷ ಕುದಿಸಾದ್ಮೇಲೆ ಫಿಲ್ಟರ್ ಮಾಡಿಕೊಂಡು ಉಗುರು ಬೆಚ್ಚಗಿರುವಾಗ ಕುಡಿಬೇಕು. ಇದನ್ನು 2 ರಿಂದ 3 ಸಲ ಮಾಡಿ ಊಟ ಆದಮೇಲೆ. ಹೀಗೆ ಮಾಡೋದ್ರಿಂದನೂ ನಿಮ್ಮ ಹೊಟ್ಟೆಯಲ್ಲಿ ಅಂದರೆ ನಿಮ್ಮ ಗರ್ಭಾಶಯದಲ್ಲಿ ಏನಾರ ಪ್ರಾಬ್ಲಮ್ ಇದ್ದರೂ ಅದು ಹೋಗುತ್ತೆ. ಅದ್ರ ಜೊತೆಗೆ ನಿಮಗೆ ಪೇಯ್ನ್ ಆಗಲ್ಲ, ನಿಮಗೆ ಓವರ್ ಬ್ಲೀಡು ಕಡಿಮೆ ಆಗುತ್ತೆ. ಐಸ್ ಪ್ಯಾಕ್ ಫ್ರೆಂಡ್ಸ್ ತುಂಬ ಜನ ಗೊತ್ತಿರುತ್ತೆ. ಅದ್ರ ಜೊತೆಗೆ ಅದರಲ್ಲಿ ಯಾವ್ದಾದ್ರು 2 ಸೆಲೆಕ್ಟ್ ಮಾಡ್ಕೊಂಡು ಮಾಡಿ. ಅದ್ರ ಜೊತೆಗೆ ಈ ಐಸ್ ಪ್ಯಾಕ್ ನಿಮಗೆ ಸಿಗುತ್ತೆ. ಐಸ್ ಪ್ಯಾಕ್ ಸಿಗಲಿಲ್ಲ ಅಂದರೆ ಏನೂ ಪರವಾಗಿಲ್ಲ, ಐಸ್ ಟ್ಯೂಬ್ಸ್ ಮನೇಲಿ ಇರುತ್ತಲ್ವ, ಅದನ್ನ ಒಂದು ಟವಲಲ್ಲಿ ಹಾಕ್ಕೊಬಿಟ್ಟು ಹೀಗೆ ನಿಮ್ಮ ಹೊಕ್ಕಳು ಭಾಗದಲ್ಲಿ ಸ್ವಲ್ಪ ಇಟ್ಕೊಬಿಡಿ ಒಂದು ಅರ್ಧ ಗಂಟೆ. ಹಂಗೆ ಇಟ್ಕೊಳ್ಳೋದ್ರಿಂದ ನಿಮಗೆ ಹೊಟ್ಟೆ ನೋವು ಬರೋದು, ಹೊಟ್ಟೆಯಲ್ಲಿ ಒಂಥರ ಎಳಿತಾ ಇರೋದು, ಸೆಳ್ತಾ ಎಲ್ಲ ಬರ್ತಾ ಇರುತ್ತೆ, ಅದೆಲ್ಲ ಕಡಿಮೆ ಆಗೋಗುತ್ತೆ. 5-6 ದಿನ ಆ ಥರ ಎಲ್ಲ ಮಾಡಿ, ಅದು ನಿಮಗೆ ಯಾವುದೇ ಥರ ನೋವು ಬರಲ್ಲ ಐಸ್ ಪ್ಯಾಕ್ ಇಟ್ಕೊಳ್ಳೋದ್ರಿಂದನೂ. ನೋಡಿ ಫ್ರೆಂಡ್ಸ್, ಹೇಳ್ತಾ ಇದ್ದೀನಲ್ವಾ, ದಿನಕ್ಕೆ 2 ರಿಂದ 3 ಸಲ ಮಾಡಬೇಕು. ಊಟ ಆದಮೇಲೆ ಮಾಡಬೇಕು. ನಾನು ಹೇಳಿರೋ ಕ್ವಾಂಟಿಟಿಲೇ ಮಾಡಿ, ಜಾಸ್ತಿ ತೊಗೋಬಾರ್ದು. ಇಷ್ಟ ಆದರೂ ಕಡಿಮೆ ಆಗಿಲ್ಲ ಅಂದರೆ ಪ್ಲೀಸ್ ಕನ್ಸಲ್ಟ್ ಮಾಡಿ ಡಾಕ್ಟರ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.